ಋಜುದೇವತೆಗಳು ಯಾವತ್ತಿಗೂ ಕೂಡ ತಮ್ಮ ಅವತಾರ ಕಾಲದಲ್ಲಿ ಎಂದಿಗೂ ಕೂಡ ಅವರ ಸ್ವರೂಪವನ್ನ ವ್ಯಕ್ತಪಡಿಸುವುದಿಲ್ಲ. ಅವರ ಇಚ್ಛೆಗನುಸಾರವಾಗಿ ಮಾತ್ರ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅವರ ಸ್ವರೂಪವನ್ನು ವ್ಯಕ್ತಪಡಿಸುತ್ತಾರೆ. ಇದೇ ಪ್ರಶ್ನೆ ವಾದಿರಾಜರ ವಿಷಯದಲ್ಲೂ ಬರ್ತದೆ. ವಾದಿರಾಜರು ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ, ನಂದಿಗೆ ಸ್ತೋತ್ರ ಮಾಡಿದ್ದಾರೆ, ನವಗ್ರಹ ಸ್ತೋತ್ರ ಮಾಡಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿದ್ದಾರೆ, ಇವರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತೇಳಿ ಕ್ಷುಲ್ಲಕ ವಿಚಾರವನ್ನು ಹೇಳಿ ವಾದಿರಾಜರು ರುಜುಗಳಲ್ಲ ಅಂತ ಹೇಳಿ ಆಕ್ಷೇಪ ಮಾಡುವವರಿಗೂ ಕೂಡ ಇದೇ ಉತ್ತರ. ಭೀಮಸೇನ ದೇವರಿಗೆ ಯಾವ ರೀತಿಯ ಉತ್ತರವನ್ನು ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನು ವಾದಿರಾಜರ ವಿಷಯದಲ್ಲಿ ಹೇಳಬೇಕು. ಮನುಷ್ಯ ಲೋಕದಲ್ಲಿದ್ದಾಗ ಮನುಷ್ಯರಂತೆ ವರ್ತಿಸಬೇಕಾದದ್ದು ಕೂಡ ರುಜುಗಳ, ಅದು ಧರ್ಮ, ಅದು ಭಗವಂತನ ಸಂಕಲ್ಪ. ಎಲ್ಲಿ ಇಚ್ಛೆ ಉಂಟು ಅಲ್ಲಿ ಮಾತ್ರ ಅವರ ರೂಪವನ್ನು ಅವರು ತೋರಿಸಿಕೊಡ್ತಾರೆ. ಹನುಮಂತ ದೇವರ ಬಾಲವನ್ನು ಎತ್ತಲಿಕ್ಕಾಗಲಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಅಂತೇಳಿ ಈ ರೀತಿಯ ಅಂತ ಅಶಕ್ತಿ ಪ್ರದರ್ಶನ ಏನುಂಟು ಇದೆಲ್ಲವೂ ಕೂಡ ಇದು ಅಸುರ ಮೋಹಕ್ಕೋಸ್ಕರ ಅಂತೇಳಿ ಇದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರವನ್ನು ಕೊಡ್ತಾರೆ. ವಾಸ್ತವದಲ್ಲಿ ಹನುಮಂತ ದೇವರು, ಭೀಮಸೇನ ದೇವರು ಎಲ್ಲ ರುಜುದೇವತೆಗಳು, ವಾಯುದೇವರದ್ದೇ ಬೇರೆ ಬೇರೆ ಅವತಾರಗಳು. ಇಷ್ಟೆಲ್ಲ ರುಜುದೇವತೆಗಳಾದರೂ ಕೂಡ ಈ ರೀತಿಯ ವರ್ತನೆ ಯಾಕೆ? ಸಾಕ್ಷಾತ್ ಭೀಮಸೇನ ದೇವರಿಗೆ ಅಲ್ಲಿದ್ದವರು ಹನುಮಂತ ದೇವರಂತ ಗೊತ್ತಾಗ್ಲಿಲ್ವಾ? ಹನುಮಂತ ದೇವರಿಗೂ ಭೀಮಸೇನ ದೇವರು ಬಂದದೊಂದು ಗೊತ್ತಾಗ್ಲಿಲ್ವಾ? ಅವರಿಗೆ ಅಜ್ಞಾನ ಇತ್ತ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನೀಡುತ್ತಾರೆ. ರುಜುದೇವತೆಗಳು ಈ ಭೂಮಿಯಲ್ಲಿ ಅವತಾರ ಮಾಡಿದಾಗ, ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದಾಗ ಮನುಷ್ಯರಂತೆ ವರ್ತಿಸಬೇಕಾದದ್ದು ಅವರ ಧರ್ಮ. ಮನುಷ್ಯ ಸ್ವಭಾವಕ್ಕನುಸಾರವಾಗಿ ಅವರು ವರ್ತನೆಯನ್ನು ಮಾಡ್ತಾ ಇರ್ತಾರೆ.